ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನು ನಡೆಸು. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ಸಂಪೂರ್ಣ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ನನ್ನ ಆಲೋಚನೆ ಅಂತಲ್ಲ, ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತವನ್ನು ನಾನು ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಭಾಳ ಅಗತ್ಯವಾಗಿ ಈ ಪತ್ರಿಕೆ ಭಾಳ ಆತ್ಮಿಕ, ನಮ್ಮ ಜೀವಿತಕ್ಕೆ ಭಾಳ ಅಗತ್ಯವಾದ ಅನೇಕ ಸಂಗತಿಗಳು ಒಳಗೊಂಡ ಇದು ಪತ್ರಿಕೆ ಆಗಿದೆ. ನಾನು ನಿಮಗೆ ತಿಳಿಸಿದ ಹಾಗೆ ಇದೊಂದು ಡಾಕ್ಟ್ರಿನಲ್ ಲೆಟರ್ ಅಂತ, ಅಥವಾ ಆತ್ಮಿಕ ತತ್ವಜ್ಞಾನಕ್ಕೆ ಇದು ಪತ್ರಿಕೆ ಆಗಿದೆ. ಇವತ್ತು ನಾವು 4ನೇ ಅಧ್ಯಾಯದಲ್ಲಿ 17ರಿಂದ 24 ತನಕ ನಾವು ನೋಡೋಣ. ಈ ವಾಕ್ಯಗಳನ್ನು ಇವತ್ತು ಧ್ಯಾನಿಸೋಣ. ನೋಡಿ, ಇಲ್ಲಿ ಪ್ರಾರಂಭ ಆಗುವಾಗ ಇಲ್ಲಿ ಅದಕ್ಕೆ ಒಂದು ಪೀಠಿಕೆ ಅಥವಾ ಹೆಡ್ಡಿಂಗ್ ಕೊಟ್ಟಿದೆ. ದೇವರಿಂದ ಕರೆಸಿಕೊಂಡವರು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕು. ಬಹಳ ಅಗತ್ಯವಾಗಿ ಇದೇ ವಿಷಯವನ್ನು ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪ್ರಸ್ತಾಪಿಸಲಾಗಿದೆ. ಇವತ್ತು ಈಗ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 24. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿಯೂ ಹೇಳುತ್ತೇನೆ, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿಯ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ಇಲ್ಲಿ ಇವತ್ತು ಈ ವಾಕ್ಯಗಳು ನಾವು ಪರಿಶುದ್ಧತೆಯಲ್ಲಿ ನಡೆಯುವ ಅಗತ್ಯತೆ ವಿಷಯದಲ್ಲಿ ಒತ್ತಿ ಹೇಳುತ್ತದೆ. ಬಹಳ ಅಗತ್ಯವಾಗಿ ನಾವು ದೇವಜನರು, ನಮ್ಮಲ್ಲಿ ಅನೇಕ ಮಂದಿ ಇವತ್ತು ಆತ್ಮಿಕ ಅಭಿವೃದ್ಧಿ ಹೊಂದದೇ ಇರಲು ಮುಖ್ಯ ಕೆಲವು ಕಾರಣಗಳಿವೆ. ನೀವು ಪ್ರತಿಯೊಂದು ಸಂಗತಿಗಳನ್ನು ನೋಡಿ. ಇಲ್ಲಿ ಮೊದಲು ನಾವು ನಮ್ಮ ಜೀವಿತದಲ್ಲಿ ಇರುವ ನಕಾರಾತ್ಮಕ ಸಂಗತಿಗಳನ್ನು ತಿಳ್ಕೊಳ್ಳದಿದ್ದರೆ ದೇವರು ನಮ್ಮನ್ನು ಸಕಾರಾತ್ಮಕ ನಡೆಸಲು ಸಾಧ್ಯ ಇಲ್ಲ. ನೀವು ಪ್ರತಿಯೊಂದು ಎಲ್ಲಿ ಕೂಡ ನೋಡಿ, ನೀವು ದೇವರ ವಾಕ್ಯದಲ್ಲಿ ಮೊದಲು ದೇವರು ನಮ್ಮಲ್ಲಿರುವ ಆ ತಪ್ಪುಗಳನ್ನು ನಾವು ಅರಿತುಕೊಳ್ಳುವಂತೆ ಕರೆ ಕೊಡುವ ದೇವರಾಗಿದ್ದಾರೆ. ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ನೋಡಿದರೆ ಪವಿತ್ರಾತ್ಮನ ಗುಣಗಳು ಎಲ್ಲಿ ಅಂತ ಅಲ್ಲಿ ಪ್ರಸ್ತಾಪಿಸುವಾಗ ಅದರ ಮೊದಲು ಸೈತಾನನ ಗುಣಗಳು ಪ್ರಸ್ತಾಪಿಸಲ್ಪಟ್ಟಿವೆ. ಯಾಕೆಂದರೆ ನಾವು ಆ ಸಂಗತಿಗಳನ್ನು ನಮ್ಮ ಮನಸ್ಸಿನ ಚಿಂತನೆಯಲ್ಲಿ ತಿಳ್ಕೊಳ್ಳದೆ
ನಮಗೆ ಪವಿತ್ರಾತ್ಮನಿಂದ ಉಂಟಾಗುವ ಆ ಒಳ್ಳೆಯ ಗುಣಗಳು ನಮ್ಮಂದಾಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವು ಒಂದಕ್ಕೊಂದು ತದ್ವಿರವಾಗಿರುವುದು. ಕೋಪ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೀವು ಪ್ರೀತಿಯನ್ನು ಎಷ್ಟು ಬೇಡಿಕೊಂಡರೂ ಅದು ನಿಮ್ಮದಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹಳೆಯ ಒಡಂಬಡಿಕೆಯ ಒಂದು ಬಹಳ ಅದ್ಭುತವಾದ ಒಂದು ಉದಾಹರಣೆ ಇದೆ ನೋಡಿ. ಯೆಹೋಶುವನು ಇಸ್ರಾಯೇಲರ ಅದ್ಭುತ ಜಯ ಇಸ್ರಾಯೇಲರಿಗೆ ಕೊಟ್ಟ ನಾಯಕನಾಗಿದ್ದ. ಜಯ ಕೊಟ್ಟದ್ದು ದೇವರು, ಆದರೆ ಯೆಹೋಶುವನ ಮುಂದಾಳತ್ವದಲ್ಲಿ ಇಸ್ರಾಯೇಲರಿಗೆ ಬಹಳ ಜಯಗಳು ಉಂಟಾದವು. ಏನಾಯಿತು? ಆಯಿ ಪಟ್ಟಣವನ್ನು ಸುತ್ತುವರಿದು ಅವರು ಮೊದಲು ನೋಡಿ, ಪ್ರತಿಯೊಂದು ಯುದ್ಧ ಮಾಡುವಾಗ ಇಸ್ರಾಯೇಲರು ಮೊದಲು ಆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಇರುವ ಜನರನ್ನು, ಅವರ ಯುದ್ಧ ವೀರರನ್ನು, ಅದರ ವಿಷಯದಲ್ಲಿ ತಿಳ್ಕೊಂಡು ಅವರು ಬರ್ತಿದ್ರು. ಈಗ ಆಯಿ ಪಟ್ಟಣಕ್ಕೆ ಹೋದಾಗ ಅವ್ರು ಏನು ಹೇಳಿದರು? ಎಲ್ಲ ಜನರು ಯುದ್ಧಕ್ಕೆ ಹೋಗುವ ಅಗತ್ಯ ಇಲ್ಲ, ಸ್ವಲ್ಪ ಜನ ಹೋದರೆ ಸಾಕಂತ ಹೇಳಿ ಯುದ್ಧಕ್ಕೆ ಹೋದಾಗ ಮೊದಲು ಇಸ್ರಾಯೇಲರಿಗೆ ಅಪಜಯ ಯೆಹೋಶುವನ ನಾಯಕತ್ವದಲ್ಲಿ ಉಂಟಾದದಲ್ಲಿ ಅಲ್ಲಿ ತುಂಬ ಜನ ಅಲ್ಲಿ ಸಾಯಲ್ಪಟ್ಟರು. ಇಸ್ರಾಯೇಲ್ ಸೈನಿಕರು ಅವರು ಹಿಂದಿರುಗಿ ಬಂದರು. ಈಗ ನಾವು ಪ್ರತಿಯೊಬ್ಬರು ಆ ಯೆಹೋಶುವನ 7ನೇ ಅಧ್ಯಾಯವನ್ನು ಓದಿ, ಅದು ನಿಮಗೆ ಒಂದು ಹೋಮ್ವರ್ಕ್ ಆಗಿ ಕೊಡ್ತೇನೆ ನೋಡಿ. ಅಲ್ಲಿ ಯೆಹೋಶುವನು ಮತ್ತು ಎಲ್ಲ ಇಸ್ರಾಯೇಲ್ ಹಿರಿಯರು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತ ತಟ್ಟುಗಳನ್ನು ಹಾಕಿಕೊಂಡು ಮಂಜೂಷದ ಮುಂದೆ ಬೋರಲ ಬಿದ್ದು ಅವರು ದೇವರಿಗೆ ಮೊರೆ ಇಟ್ಟರು. ಸಾಯಂಕಾಲದವರೆಗೆ ಮೊರೆ ಇಟ್ಟರು. ದೇವರು ಯೆಹೋಶುವನಿಗೆ ಹೇಳಿದ್ದೇನು? ನೀನು ಈ ರೀತಿಯಾಗಿ ಬೋರಲ ಬಿದ್ದದ್ದು ಯಾಕೆ? ಮೊದಲು ನಿಮ್ಮ ಇಸ್ರಾಯೇಲರ ಪಾಪಕ್ಕೆ ಸಂಬಂಧಪಟ್ಟದ್ದನ್ನು ತೆಗೆದು ಬಿಡ ಅಂತ ಹೇಳಿದ್ದು. ಯಾಕೆಂದರೆ ಪಾಪದಲ್ಲಿ ಇದ್ದಾಗ, ಪಾಪಕ್ಕೆ ಸಂಬಂಧಪಟ್ಟ ಸಂಗತಿಗಳು ನಮ್ಮಲ್ಲಿದ್ದಾಗ ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಸರಿಯಾಗಿ ಇನ್ನೊಂದು ಸಂಗತಿ ಏನೆಂದರೆ, ದಾವೀದನು ಅಲ್ಲಿ ತನ್ನ ಸೈನಿಕನ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡಿ ಆ ಮಗು ಸಾಯದಂತೆ ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ಆ ಮಗುವನ್ನು ಉಳಿಸಲಿಲ್ಲ. ಯಾಕೆಂದರೆ ಅದು ಅಶುದ್ಧತ್ವದಿಂದ ಆ ಮಗು ತುಂಬಿಕೊಂಡಿತ್ತು. ದಾವೀದನು ಎಷ್ಟೋ ಉಪವಾಸ ಪ್ರಾರ್ಥನೆ ಇದ್ದ, ದೇವರು ಆ ಪ್ರಾರ್ಥನೆಯನ್ನು ಕೇಳಲಿಲ್ಲ. ಯಾಕೆಂದರೆ ದೇವರಿಗೆ ಅಶುದ್ಧತ್ವವು ಬೇಡ, ಪರಿಶುದ್ಧತೆ ಬೇಕು. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಪ್ರತಿಯೊಬ್ಬ ದೇವಜನರು ಮೊದಲು ನಮ್ಮನ್ನೇ ನಾವು ಪರೀಕ್ಷಿಸಬೇಕು. ಅದನ್ನೇ ಇವತ್ತು ಪೌಲನು ಇಲ್ಲಿ ಪ್ರಸ್ತಾಪಿಸುತ್ತಾನೆ. ಇಲ್ಲಿ 2 ಸಂಗತಿಗಳಿವೆ, ಒಂದು ನಕಾರಾತ್ಮಕ ಸಂಗತಿಗಳು ಮತ್ತು ಸಕಾರಾತ್ಮಕ ಸಂಗತಿಗಳು. ಮೊದಲು ಪೌಲನು ಪ್ರಸ್ತಾಪಿಸುವುದು ನಕಾರಾತ್ಮಕ ಸಂಗತಿಗಳಿಗೆ, ಸರಿತಲ್ಲ? ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳೋ ನೋಡಿ, ಅಲ್ಲಿ 17ರಿಂದ 19ನೇ 3 ವಾಕ್ಯಗಳು ನಕಾರಾತ್ಮಕ ಸಂಗತಿಗಳನ್ನು ಪ್ರಸ್ತಾಪಿಸುತ್ತವೆ. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ನೋಡಿ, ನೀವು ಆದಿಯಲ್ಲಿ ಏನು ಮಾಡ್ತೀರಾ ಅದನ್ನು ನೀವು ದೇವರ ಬಳಿಗೆ ಬಂದಾಗ ಪುನಃ ಅದನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ಬಹಳ ಅಗತ್ಯವಾಗಿ ನಿಮ್ಮ ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳಿ. ಈಗ ಆ ಹಳೆಯ ಬಟ್ಟೆಯನ್ನು ಇಟ್ಟು ಹೊಸ ಬಟ್ಟೆ ಹಾಕಿಕೊಳ್ಳಿರಂತ ಹೇಳುವುದಿಲ್ಲ ಇಲ್ಲಿ, ಅದು ಸಾಧ್ಯ ಇಲ್ಲ. ಯಾರು ಕೂಡ ಅಂಥ ಹುಚ್ಚುತನ ಮಾಡುವುದಿಲ್ಲ. ಯಾರು ಹೊಸ ಬಟ್ಟೆ ತಂದಾಗ ಆ ಹಳೆಯ ಬಟ್ಟೆಯನ್ನು ಮುಚ್ಚಲಿಕ್ಕೆ ಹೊಸ ಬಟ್ಟೆ ಹಾಕ್ತಾರೆ? ಇಲ್ಲ, ಅದನ್ನು ಮೊದಲು ತೆಗೆದು ಹೊಸ ಬಟ್ಟೆಯನ್ನು ಹಾಕ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮಲ್ಲಿರುವ ನಕಾರಾತ್ಮಕ ಸಂಗತಿಗಳನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ದೇವರು ನಮ್ಮಲ್ಲಿ ಸಕಾರಾತ್ಮಕ ಸಂಗತಿಗಳು ನಮ್ಮ ಆತ್ಮನ ಮೂಲಕ ಅದನ್ನು ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೀವು ಎಷ್ಟು ಬೇಕಾದರೂ ಪ್ರಾರ್ಥನೆ ಮಾಡಿ, ನೀವು ಎಷ್ಟು ಬೇಕಾದರೂ ಉಪವಾಸ ಮಾಡಿ, ಅದರಿಂದ ಯಾವ ಪ್ರಯೋಜನ ಇಲ್ಲ. ಯಾವಾಗ ತನಕ ಅಂದರೆ ನೀವು ನಿಮ್ಮಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ತೆಗೆಯುವ ತನಕ ಇದು ಯಾವ ಪ್ರಯೋಜನಕ್ಕೆ ಬರೋದಿಲ್ಲ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು.
ನಮ್ಮಲ್ಲಿ ಹಗೆತನ, ಮತ್ಸರ, ದ್ವೇಷ, ದುರಾಸೆ ಇದನ್ನೆಲ್ಲ ಹೃದಯದಲ್ಲಿಟ್ಟುಕೊಂಡು ನಾವು ಹೊರಗಡೆ ದೊಡ್ಡ ಸಂತರಾಗಿ ನಾವು ತೋರ್ಪಡಿಸಿದರೂ ಯಾವ ಪ್ರಯೋಜನ ಇಲ್ಲ. ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಇವತ್ತು ನಮ್ಮ ಜೀವಿತ ಯಾಕೆ ಈ ರೀತಿ ಆಗಿದೆ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಾನು ನಿಮಗಂತ ಹೇಳಿ ನನಗೂ ಕೂಡ ಇದು ಒಂದು ಪಾಠ ತಿಳಿತಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ದೊಡ್ಡ ಪ್ರಸಂಗ ಮಾಡಿ, ದೊಡ್ಡ ಪ್ರಾರ್ಥನೆ ಮಾಡಿ, ಕೈಗಳನ್ನೆತ್ತಿ ಹಾಡಿ ಅಂದರೆ ಯಾವ ಪ್ರಯೋಜನ ಇಲ್ಲ. ಅದರಿಂದ ಭಾಳ ಅಗತ್ಯವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ಇವತ್ತು ನಾವು ಇದಕ್ಕೆ ನಕಾರಾತ್ಮಕ ಸಂಗತಿಗಳ ವಿಷಯದಲ್ಲಿ ಇಲ್ಲಿ ಪೌಲನು ಏನು ಪ್ರಸ್ತಾಪಿಸ್ತಾನೆ ಅಂತ ನೋಡೋಣ. ನೋಡಿ, ಅಲ್ಲಿ ನಾವು 3 ವಾಕ್ಯಗಳಲ್ಲಿ ಇದನ್ನು ನೋಡ್ತೇವೆ. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕ್ರಿಸ್ತನಲ್ಲಿರುವ ಅವನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಅಂತ ಹೇಳ್ತದೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿನ್ಯತೆಯ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯ ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಪ್ರತಿಯೊಬ್ಬರ ರಕ್ಷಣೆ ಹೊಂದಿದವರಂತ ನಾವು ಹೇಳ್ತೇವೆ. ನಾವು ಕ್ರಿಸ್ತನ ಮೂಲಕ ಆತ್ಮನ ಪ್ರೇರೇಪಣೆಯಿಂದ ನಡೆಸಲ್ಪಡುವವರಾಗಬೇಕು. ಅದಕ್ಕಾಗಿ ಭಾಳ ಆಸಕ್ತಿಯಿಂದ, ಜಾಗರೂಕತೆಯಿಂದ ನಾವು ಅನ್ಯ ಜನರು ಪಾಪದಿಂದ ಕೂಡಿದ ಜನರಾಗದೆ ಅದನ್ನು ಬಿಟ್ಟು ನಾವು ಕ್ರಿಸ್ತನವರಾಗಬೇಕು. ನಾವು ದೇವರ ಮಕ್ಕಳಾಗಬೇಕು. ನಮ್ಮ ಮನಸ್ಸಿನೊಳಗೆ ಏನು ಭಾವದಲ್ಲಿ ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ನೋಡಿ, ಮೊದಲು ನಾವು ಇದಕ್ಕೆ ಸಂಬಂಧಪಟ್ಟು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪೌಲನು ಇದೇ ಸಂಗತಿಗಳಲ್ಲಿ ಪ್ರಸ್ತಾಪಿಸ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ರಿಂದ 25 ತನಕ ನಾವು ನೋಡೋಣ. ಆದ ಕಾರಣ ಅವರ ಮನಸ್ಸಿನ ದುರಾಸೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡೆಸಿಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸಧ್ಯವಾದುದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನನ್ನೇ ನಿರಂತರ ಸ್ತುತಿ ಹೊಂದತಕ್ಕವನು. ನೋಡಿ, ಇಲ್ಲಿ ನೋಡಿ, ಪ್ರತಿಯೊಬ್ಬ ಮನುಷ್ಯರಲ್ಲಿ ನಾವು ನೋಡಿದರೆ ದೇವರು ಇದ್ದಾನೆಂಬ ಒಂದು ಚಿಂತನೆ ಎಲ್ಲರಲ್ಲಿ ಇರ್ತದೆ. ಯಾಕೆ? ಆ ಒಂದು ಸ್ವಭಾವ ನಮ್ಮಲ್ಲಿದೆ. ಏನೋ ಬಹಳ ಕೆಲವೇ ಮಂದಿ ದೇವರು ಇಲ್ಲ ಅಂತ ಯೋಚಿಸಬಹುದು, ಅಥವಾ ತಾವು ಹೆಚ್ಚು ಜ್ಞಾನವನ್ನು, ಲೌಕಿಕ ಜ್ಞಾನವನ್ನು ಹೊಂದಿದವರು ತಮ್ಮ ಜ್ಞಾನದಿಂದ, ಯಾಕೆಂದರೆ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ ಲೌಕಿಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಇವತ್ತು ನೋಡಿ, ನೀವು ಅತಿ ಹೆಚ್ಚು ದೇವರಿಲ್ಲದವರಂತ ಹೇಳಿದವರು ಯಾರು? ನಾಸ್ತಿಕರು. ಯಾರು? ವಿದ್ಯಾಭ್ಯಾಸ ಹೆಚ್ಚು ಲೌಕಿಕ ಜ್ಞಾನ ಹೊಂದಿದವರೇ ಹೇಳು. ಆದ್ದರಿಂದ ಈ ಜನರು ನೋಡಿ, ದೇವರಿದ್ದಾನಂತ ಎಲ್ಲ ಜನರಿಗೆ ಒಂದು ಮನವರಿಕೆ ಉಂಟು. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಆಸಕ್ತಿ ಉಂಟು, ಯಾರು ದೇವರಿದ್ದಾರಂತ. ಆದರೆ ಆ ಆಸಕ್ತಿಯನ್ನು ನಾವು ಬಹಳ ಅಗತ್ಯವಾಗಿ ನಮ್ಮ ಮನುಷ್ಯತ್ವದ ಚಿಂತನೆಯನ್ನು ಬಿಟ್ಟು ಆಲೋಚಿಸಬೇಕು. ಯಾಕೆಂದರೆ ದೇವರಿಗೆ ಸಂಬಂಧಪಟ್ಟ ಚಿಂತನೆಗಳು ಮನುಷ್ಯರ ಆಲೋಚನೆ ಅಂತ ಅಲ್ಲ. ಯಾಕೆ ನೋಡಿ, ಇಲ್ಲಿ ನಾವು ಮೊದಲನೇದಾಗಿ ನೀವು ಯಾವ ಧರ್ಮದಲ್ಲಿ ನೋಡಿ,
ಯಾವುದೇ ಒಂದು ಮೂರ್ತಿಯೆಲ್ಲ ಮಾಡಿದರೆ ಅದನ್ನು ಏನು ಒಂದು ಮನುಷ್ಯ ಒಬ್ಬ ವ್ಯಕ್ತಿಗೆ ಅವರು ಚಿತ್ರಣ ಮಾಡ್ತಾರೆ. ದೇವರು ಒಬ್ಬ ವ್ಯಕ್ತಿ ಅಲ್ಲ, ದೇವರು ಆತ್ಮನು. ಆದರೆ ಪ್ರಾಣಿಗಳಿಗೆ, ಕೆಲವು ಹಾವುಗಳು, ಕೆಲವು ಏನು ಮರಗಳು, ಇಷ್ಟೊಂದು ಸ್ವಲ್ಪ ಆದರೂ ಮನುಷ್ಯರಿಗೆ ಜ್ಞಾನ ಇಲ್ಲದ ಇದು, ಅವರು ಬುದ್ಧಿವಂತರಂತ ಹೇಳ್ಬೋದು. ನಾವು ಹೇಳ್ತೇವೆ ಒಂದು ಲಾಜಿಕಲಿ ಅಂತ ಹೇಳಿ. ಲಾಜಿಕಲಿ ಅಂದರೆ ಒಂದು ಸಾಮಾನ್ಯ ಜ್ಞಾನ ಇದ್ದರೆ ನಮಗೆ ಈ ಸಂಗತಿಗಳು ತಿಳಿದು ಹೋಗ್ತದೆ. ಆದರೆ ಯಾಕೆ ಅಂಥ ಜನರು ಆ ರೀತಿಯಾಗಿ ನಡ್ಕೊಳ್ತಾರೆ? ಯಾಕೆಂದರೆ ಅವರು ದೇವರ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡದ್ದರಿಂದ ದೇವರು ಅವರನ್ನು ಇಂಥ ಒಂದು ಅಶುದ್ಧತೆಯಲ್ಲಿ, ಆತ್ಮಿಕ ಅಶುದ್ಧತೆಯಲ್ಲಿ ಬಿಟ್ಟಿದ್ದಾರೆ. ಅದರ ಮೂಲಕ ನೋಡಿ ಕೊನೆಯದಾಗಿ ಅಲ್ಲಿ ಎಂಡಾಗುವುದಿಲ್ಲಿ ಅವರು ವ್ಯಭಿಚಾರ ಮತ್ತು ಶಾರೀರಿಕ ಅಶುದ್ಧತೆಯಲ್ಲಿ ನಡೆದುಕೊಳ್ತಾರೆ. ಅದಕ್ಕಾಗಿ ನೋಡಿ ಎಷ್ಟೋ ಬೇರೆ ಬೇರೆ ಧರ್ಮಗಳಲ್ಲಿ ನೀವು ಇವತ್ತು ನೋಡಿದರೆ ವ್ಯಭಿಚಾರ ಅಥವಾ ಬಂಡುತನ ಅಥವಾ ಲೈಂಗಿಕ ಪಾಪಗಳು ತುಂಬಿ ತುಳುಕಾಡ್ತಾ ಇವೆ. ಅವರು ತಪ್ಪಂತ ಹೇಳಿಕೊಳ್ಳೋದಿಲ್ಲ. ಕುಟುಂಬ ಜೀವಿತದಲ್ಲಿ ಒಂದು ಸಂಬಂಧ ಬಿಟ್ಟು ಅನೇಕ ಸಂಬಂಧಗಳನ್ನು ಅವರು ಇಟ್ಟುಕೊಳ್ತಾರೆ. ನೋಡಿ, ಇವತ್ತಿನ ಕಾರ್ಯಕ್ರಮಗಳು ನೋಡಿ, ಇವತ್ತಿನ ಸೀರಿಯಲ್ಗಳು ನೋಡಿ, ಪ್ರತಿಯೊಂದು ನೀವು ನೋಡಿದರೆ 2-3 ಸಂಬಂಧಗಳು ನಾವು ನೋಡ್ತೇವೆ. ಯಾಕೆಂದರೆ ಅದನ್ನು ತಪ್ಪಂತ ಅವರು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಇದು ಪ್ರಾರಂಭ ಆದದ್ದು ಎಲ್ಲಿಂದ? ಅವರು ಮನುಷ್ಯ ಕಲ್ಪಿತ ದೇವರುಗಳನ್ನು ಆರಾಧನೆ ಮಾಡಿ, ಪಶು ಪಕ್ಷಿಗಳನ್ನೇ ದೇವರಂತ ಆರಾಧನೆ ಮಾಡಿ, ಇದರಿಂದ ದೇವರು ಅವರನ್ನು ಇಂಥ ಒಂದು ದುಷ್ಟ ನಡತೆಗೆ ಬಿಟ್ಟಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ತಿಳಿತಲ್ಲ? ಇದನ್ನು ಭಾಳ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಲೋಕದಲ್ಲಿ ಇವತ್ತು ಬುದ್ಧಿವಂತಿಕೆ ಭಾಳ ಬೆಳೆದಿದೆ. ನಾಲೆಜ್ ಅಂತ ಹೇಳ್ತೇವೆ ನಾವು, ಬುದ್ಧಿವಂತಿಕೆ. ಆದರೆ ಜ್ಞಾನ ಭಾಳ ಬೆಳೆದಿದೆ, ಆದರೆ ಬುದ್ಧಿವಂತಿಕೆ ಇಲ್ಲ. ವಿಸ್ಡಮ್ ಅಂತ ಹೇಳ್ತೇವೆ, ಬುದ್ಧಿವಂತಿಕೆ ಇಲ್ಲ. ಜ್ಞಾನ ಭಾಳ ಬೆಳೆದಿದೆ. ಇವತ್ತು ನಾಲೆಜ್ ಅಂತ ಹೇಳ್ತೇವೆ, ಪುಸ್ತಕ, ಆನ್ಲೈನ್, ಇದು ಇವತ್ತು ವಾಟ್ಸಪ್ ಮೂಲಕ ಬೇಕಾದರೆ ನಿಮಗೆ ಎಲ್ಲ ಜ್ಞಾನ ಸಿಗ್ತದೆ. ಆದರೆ ಬುದ್ಧಿವಂತಿಕೆ ಅಥವಾ ವಿಸ್ಡಮ್ ಅದು ದೇವರಿಂದ ಬರಬೇಕು. ತಿಳಿಯುತ್ತಲ್ಲ? ಒಳ್ಳೆಯ ಸಂಗತಿ ದೇವರ ವಾಕ್ಯದ ಜ್ಞಾನದಿಂದ ಬರಬೇಕು. ನೋಡಿ, ಇಲ್ಲಿ ಅನ್ಯರ ನಡವಳಿಕೆಯಲ್ಲಿ 4 ಸಂಗತಿಗಳು ಪ್ರಸ್ತಾಪಿಸಲ್ಪಟ್ಟಿವೆ. ಮೊದಲನೇದಾಗಿ ಡಾರ್ಕ್ನೆಸ್, ಕತ್ತಲೆ. ಅವರು ಕತ್ತಲೆಯಲ್ಲಿದ್ದಾರೆ, ಬೆಳಕಿಲ್ಲ. ನಾವು ನೋಡಿದರೆ ದೇವರು ಬೆಳಕಾಗಿದ್ದಾರೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ದೇವರು ಬೆಳಕಾದ್ದರಿಂದ ನಾವು ದೇವರನ್ನು ನಂಬುವವರು, ನಾವು ಕೂಡ ಬೆಳಕಿನವರಾಗಿದ್ದೇವೆ. ಆದರೆ ಅನ್ಯರು, ಅವರು ಕತ್ತಲೆಯಲ್ಲಿದ್ದಾರೆ. ಅವರ ಹೃದಯವು ಕತ್ತಲಾಗಿದೆ. ಇದನ್ನು ನಾವು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟು ನೋಡಿ, ಅಲ್ಲಿ ನಾವೀಗ ರೋಮಪುರದವರಿಗೆ ನೋಡಿದೆವು ವಾಕ್ಯದಲ್ಲಿ. ನೋಡಿ, ಅಲ್ಲಿ 1ನೇ ಅಧ್ಯಾಯ 21ನೇ ವಾಕ್ಯ ನೋಡಿ. ಅವರು ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರವನ್ನು ನೆನೆಸಿ ಆತನ ಇದೆಲ್ಲ ಆ ವಿಚಾರ ಮಾಡಿ ಫಲ ಕಾಣಲಿಲ್ಲ. ನೋಡಿ, ಈಗ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಹೋಗೋಣ, 2ನೇ ಪತ್ರಿಕೆ. ಅಲ್ಲಿ 4ನೇ ಅಧ್ಯಾಯ 3 ಮತ್ತು 4 ವಾಕ್ಯ ನಾವು ನೋಡೋಣ. ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4 ವಾಕ್ಯ ನಾವು ನೋಡೋಣ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಈಗ ನೋಡಿ, ನೀವು
ಸುವಾರ್ತೆಯನ್ನು ಯಾರು ಕೇಳುವುದರಲ್ಲಿ ತಪ್ಪಿಲ್ಲ. ಆದರೆ ಎಲ್ಲರೂ ಸುವಾರ್ತೆ ಕೇಳ್ತಾರೆ, ತುಂಬ ಮಂದಿ ಸುವಾರ್ತೆ ಕೇಳ್ತಾರೆ. ಆದರೆ ಅವರ ಮನಸ್ಸನ್ನು ಈ ಲೋಕದ ದೇವರು ಅಂದರೆ ಯಾರು, ಸೈತಾನನು ಮಂಕು ಮಾಡಿದ್ದಾನೆ ಅಂತ ಹೇಳ್ತಾರೆ. ಆ ಬಿಡುಗಡೆ ಅವರು ಹೊಂದದಿದ್ದರೆ ಅವರಿಗೆ ಎಷ್ಟು ನೀವು ಸುವಾರ್ತೆ ಸಾರಿ, ಅವರಿಗೆ ಆ ಸುವಾರ್ತೆಯನ್ನು ಕೇಳಿ ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ. ಅವರ ಮನಸ್ಸನ್ನು ಮೊಬ್ಬು ಅಂದರೆ ಮನಸ್ಸಿನಲ್ಲಿ ಒಂದು ಆತ್ಮಿಕ ಕತ್ತಲೆ ಅವರನ್ನು ಉಂಟು ಮಾಡಿದರು ಸೈತಾನ. ಎಲ್ಲ ಸಂಗತಿಗಳನ್ನು, ಅದು ಮತಾಂತರ, ಅದು ಹಾಗೆ ಹೀಗೆ, ನಾವು ಎಷ್ಟು ವರ್ಷದಿಂದ ಮಾಡಿ ಬಂದವರು, ಸರಿಯಾಗಿ ಅವರು ಯೋಚಿಸಿದರೆ ಅವರು ಮಾಡುವ ಸಂಗತಿಗಳು ಅದು ಬಹಳ ನಾಚಿಕೆಗೆ ಪಡುವಂಥ ಸಂಗತಿಗಳು. ಆದರೆ ಆ ವಿಷಯದಲ್ಲಿ ಅವರು ಯೋಚಿಸುವುದಿಲ್ಲ. ಯಾಕೆ? ಅವರ ಮನಸ್ಸು ಕತ್ತಲಾಗಿದೆ, ಕತ್ತಲಲ್ಲೇ ಮುಳುಗಿದೆ ಅಂತ ಇಲ್ಲಿ ನೋಡ್ತದೆ. ಮೊದಲನೇದಾಗಿ. ಎರಡನೇದಾಗಿ, ಅವರು ಆತ್ಮಿಕ ಸತ್ತವರಾಗಿದ್ದಾರೆ. ಅವರ ಜೀವಿತದಲ್ಲಿ ಬೆಳಕಿಲ್ಲ, ಅವರು ಆತ್ಮಿಕ ಮರಣವನ್ನು ಹೊಂದಿದವರು. ಎರಡನೇ ಸಂಗತಿ ಅಂದರೆ ಏನು? ಅವರಿಗೆ ನೀವು ಎಂಥ ಆತ್ಮಿಕ ಸಂಗತಿಗಳನ್ನು ನೀವು ತಿಳಿಸಿದರೂ ಕೂಡ ಅದನ್ನು ಅವರು ತಿಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಮೂರನೇದ್ದು, ಅವರು ಹೃದಯವನ್ನು ಕಠಿಣಪಡಿಸಿಕೊಂಡವರಾಗಿದ್ದಾರೆ, ಕಠಿಣ ಹೃದಯವುಳ್ಳವರು. ನೋಡಿ, ಇದಕ್ಕೆ ಸಂಬಂಧಪಟ್ಟು ಅದಕ್ಕಾಗಿ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಕು. ಇದರೆಲ್ಲ ವಿಷಯವಾಗಿ ದೇವರು ಹೇಳ್ತಾರೆ, ನೀವು ಈ ದಿನ ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ನಾನು ಬಾಗಿಲಲ್ಲಿ ನಿಂತು ನಿಮ್ಮನ್ನು ತಟ್ಟುತ್ತಾ ಇದ್ದೇನೆ, ನೀವು ತೆರೆದರೆ ನಾನು ಬಂದು ನಿಮ್ಮಲ್ಲಿ ವಾಸಿಸುವೆ. ಯೇಸುವಿನ ಮಾತುಗಳು. ಆದ್ದರಿಂದ ನಾವು ಇವರಿಗೆ ಎಷ್ಟು ನೀವು ತಟ್ಟಿದರೂ ಕೂಡ ಅವರು ತಮ್ಮ ಹೃದಯದ ಬಾಗಿಲನ್ನು ತೆರೆಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವರು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡಿದ್ದಾರೆ, ಬಹಳ ಕಠಿಣಪಡಿಸಿಕೊಂಡಿದ್ದಾರೆ. ನೋಡಿ, ಇಲ್ಲಿ ನಾವು ಮಾರ್ಕನ ಸುವಾರ್ತೆಗೆ ಹೋಗೋಣ. ಅಲ್ಲಿ ಮೂರನೇ ಅಧ್ಯಾಯದಲ್ಲಿ 1-5 ತನಕ ಅಲ್ಲಿ ನೋಡೋಣ. ಕಠಿಣ ಪಡುವ ವಿಷಯದಲ್ಲಿ ಯೇಸು ಅಲ್ಲಿ ಹೇಳಿದ ಮಾತುಗಳನ್ನು ನೋಡೋಣ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ. ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಬತ್ತಿ ಹೋದವನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಾಬತ್ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನು ಏನು ಎಂದು ಆತನನ್ನು ಹೊಂಚಿ ನೋಡುತ್ತಾ ಇದ್ದರು. ಆತನು ಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ ಸಾಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ, ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ, ಪ್ರಾಣ ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಕೈ ಚಾಚಿದನು, ಕೈ ವಾಸಿಯಾಯಿತು. ನೋಡಿ, ಅಲ್ಲಿ ಫರಿಸೇಯರು ಮತ್ತು ಇಸ್ರಾಯೇಲರು ಏನು ಅವನ ತಪ್ಪು ಹುಡುಕ್ಲಿಕ್ಕೆ ನೋಡ್ತಾರೆ. ಅವರ ಹೃದಯವು ಕಲ್ಲಾಗಿದೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ಅವರ ಕಣ್ಣೆದುರು ಒಬ್ಬನನ್ನು ಗುಣಪಡಿಸಿದ ಒಂದು ಕಾರ್ಯವನ್ನು ಅವರು ನೋಡಲಿಕ್ಕೆ ಶಕ್ತರಾಗಿರಲಿಲ್ಲ. ಅದರ ಬದಲು ಸಾಬತ್ ದಿನದಲ್ಲಿ ಅವರು ಇವನು ಇದು ಮಾಡಿ ದೇವರ ಆಜ್ಞೆಯನ್ನು ಮೀರಿದ್ದಾನೆ ಅಂತ ಹೇಳಿ ಆತನ ಮೇಲೆಗೆ ತಪ್ಪು ಹೊರಿಸುವವರಾಗ್ತಾರೆ. ಯಾಕೆಂದರೆ ಅವರ ಹೃದಯವು ಕಲ್ಲಾಗಿದೆ ಅಂತ ಹೇಳ್ತದೆ. ನಾವು ಹೃದಯವು ಕಲ್ಲಾಗಿದೆ. ನೋಡಿ, ಇನ್ನೊಂದು ನಾವು ಅಲ್ಲಿ ಬಿತ್ತುವನ ಸಾಮ್ಯವನ್ನು ನಾವು ನೋಡಿದ್ದೀವಿ. ಈಗ ನಾವು ಅದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಬಿತ್ತುವನು ದೇವರು ಯೇಸು ಸಾಮ್ಯ ರೂಪಕ್ಕೆ ಅವರಿಗೆ ಹೇಳಿದರು. ಈಗ ಬೀಜ ಯಾವುದಕ್ಕೆ ಹೋಲಿಕೆ ಆಗಿದೆ? ದೇವರ ವಾಕ್ಯಕ್ಕೆ. ಬಿತ್ತುವನು ಯಾರು? ಸೇವಕನು ಅಥವಾ ವಾಕ್ಯವನ್ನು ಬೋಧಕನು. ಈಗ ಕೆಲವು ಬೀಜಗಳು ಎಲ್ಲಿ ಕಲ್ಲಿನ ಮೇಲೆ ಬಿದ್ದವಂತ ಬರೆಯಲ್ಪಟ್ಟಿದೆ. ಏನು? ಕಠಿಣವಾದ ಆ ಹೃದಯ, ಕಲ್ಲಾಗಿರುವ ಹೃದಯದ ಮೇಲೆ. ಅಲ್ಲಿ ಏನಾಯಿತು? ಪಕ್ಷಿಗಳು ಬಂದು ಆ ಬೀಜವನ್ನು ಎತ್ತಿಕೊಂಡು ಹೋದವು. ಇಲ್ಲಿ ನೋಡಿ, ನೀವು ಎಷ್ಟು ಪ್ರಸಂಗ ಕೊಡಬಹುದು. ಕಲ್ಲಾದ ಹೃದಯಕ್ಕೆ ಎಷ್ಟು ವಾಕ್ಯ ಕೊಟ್ಟರು ಅದನ್ನು ಸೈತಾನನು ಆ ಕ್ಷಣದಲ್ಲಿ ಕದ್ದುಕೊಂಡು ಹೋಗ್ತಾನೆ.
ಯಾಕೆ? ಯಾಕೆಂದರೆ ಅವರು ತಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡಿದ್ದಾರೆ. ಹೃದಯದಲ್ಲಿ ಹಗೆತನ, ಮತ್ಸರ, ದ್ವೇಷ, ದುರಾಸೆ ಇದನ್ನೆಲ್ಲ ತುಂಬಿಸಿಟ್ಟುಕೊಂಡು ನೀವು ಎಷ್ಟು ವರ್ಷ ಸಭೆಗೆ ಬಂದರೂ ಕೂಡ, ಎಷ್ಟು ಆರಾಧನೆ ಮಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ. ನಿಮ್ಮ ಹೃದಯವು ಕಲ್ಲಾಗಿದೆ. ದೇವರ ವಾಕ್ಯ ಹಾಗೆ ಹೇಳ್ತದೆ. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ರೋಮಪುರರಿಗೆ ಅದೇ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 18ನೇ ವಾಕ್ಯ ಏನು ಹೇಳ್ತದೆ ನೋಡಿ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ಬಂದು ಇಳಿಯುತ್ತದೆ. ನಾವು ಅದನ್ನು ಇಂಗ್ಲಿಷ್ ಭಾಷಾಂತರ ನೋಡಿದರಲ್ಲಿ ಕಠಿಣವಾದ ಹೃದಯ, ಕಲ್ಲಾದ ಹೃದಯ ಅಂತ ಪ್ರಸ್ತಾಪಿಸಲ್ಪಟ್ಟಿದೆ ಅಲ್ಲಿ. ಆದ್ದರಿಂದ 4ನೇದಾಗಿ ಅಜ್ಞಾನದಿಂದ ಅಥವಾ ನಿರ್ಲಕ್ಷ್ಯ ನೋಡಿ. ಎಷ್ಟು ಪಾಪದಲ್ಲಿದ್ದರೂ ಕೂಡ ಆ ಒಂದು ಚಿಂತನೆ ಅವರಿಗಿಲ್ಲ. ತಾವು ಎಂಥ ವ್ಯಭಿಚಾರದಲ್ಲಿದ್ದರೂ ಕೂಡ ಅವರಿಗೆ ಅದರ ಚಿಂತನೆ ಇಲ್ಲ. ಅಜ್ಞಾನ ಅಂತ ಹೇಳ್ತೇವೆ ನಾವು. ಇಲ್ಲಿ ಮುಖ್ಯವಾಗಿ ಅದನ್ನು 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನೋಡಿದರೆ ನೋಡಿ, ಅಲ್ಲಿ 1ನೇದಾಗಿ ಕಾಮಾಭಿಲಾಷೆ, ನಾಚಿಕೆ ಇಲ್ಲದ ಲೈಂಗಿಕತೆಯಲ್ಲಿ ಅವರು ಬಿದ್ದು ಹೋಗಿದ್ದಾರೆ. 2ನೇದು ಅಶುದ್ಧತೆ, ದುರಾಸೆ, ಎಲ್ಲ ಸಂಗತಿಗಳನ್ನು ಅವರು ತುಂಬಿಕೊಂಡವರಾಗಿದ್ದಾರೆ. ಮತ್ತು ಬೇರೆ ಬೇರೆ ಸಂಗತಿಗಳಿಂದ ಅವರು ತುಂಬಿದವರಾಗಿದ್ದಾರೆ. ಇಲ್ಲಿ ನೋಡಿ, ದಾವೀದನದು ಕೂಡ ನೋಡಿ, ಅವನು ಅಭಿಷಿಕ್ತನು. ಆದರೆ ಯಾವಾಗ ಆ ಸೈನಿಕನ ಹೆಂಡತಿಯ ಮೇಲೆ ಆತನು ಕಣ್ಣಿಟ್ಟನು, ಅಲ್ಲಿ ಏನು ಅವನು ಅರಮನೆಯಿಂದ ನೋಡಿದನಂತೆ, ಎಷ್ಟು ದೂರದಿಂದ ಕಾಣುವ ಮೇಲೆ. ಅಲ್ಲಿ ನೋಡಿ, ಒಂದು ಲೈಂಗಿಕತೆಯಿಂದ ಪ್ರಾರಂಭವಾದ ಪಾಪ ಏನು, ದೇವರ ಆಜ್ಞೆಗಳನ್ನು ನಾವು ನೋಡಿದರೆ 10ನೇ ಆಜ್ಞೆ ಏನು, ಬೇರೆಯವನ ಹೆಂಡತಿಯನ್ನು ಆಶಿಸಬೇಡ ಅಂತ ಹೇಳಿ 10ನೇ ಆಜ್ಞೆ. ಆದರೆ ಆ ಒಂದು ಆಜ್ಞೆಯಿಂದ ಎಲ್ಲ ಆಜ್ಞೆಗಳನ್ನು ಮುರಿಯಲಿಕ್ಕೆ ಆಯಿತು. ಏನಾಯಿತು? ದಾವೀದನು ಪಾಪ ಮಾಡಿದನು, ಸುಳ್ಳಾಡಿದನು, ಕೊಲೆಗೆ ಕಾರಣನಾದನು. ದೇವರ ಮುಂದೆ ಆತನು ಸಂಪೂರ್ಣ ಎಲ್ಲ ಆಜ್ಞೆಗಳನ್ನು ಆತನು ಮೀರಿದವನಾದನು. ಒಂದೇ ಒಂದು ಲೈಂಗಿಕತೆಯ ಪಾಪದಿಂದ ಪ್ರಾರಂಭ ಆದದ್ದು ಲೈಂಗಿಕತೆ, ಕೊನೆಗೆ ಎಲ್ಲ ಆಜ್ಞೆಗಳನ್ನು ಮುರುವಂತಾಯಿತು. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಂಡು ಆತನ ವಾಕ್ಯಗಳಲ್ಲಿ ಮೊದಲು ನಾವು ಎಲ್ಲ ಸಂಗತಿಗಳನ್ನು, ನಕಾರಾತ್ಮಕ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ಈಗ ನಾವು ಅನ್ಯರಲ್ಲ, ನಾವು ಅವರನ್ನು ಬಿಟ್ಟು ಬಂದವರು. ಎಲ್ಲ ಸಂಗತಿಗಳನ್ನು ನಾವು ತೆಗೆಯದೆ ನಾವು ಸಕಾರಾತ್ಮಕವಾಗಿ ಜೀವಿಸಲು ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನೋಡಿ, ನಾವು ಇಷ್ಟೇ ಸಂಗತಿಗಳನ್ನು ಇವತ್ತು ಧ್ಯಾನಿಸುವ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹಳೆಯ ಸ್ವಭಾವದವರಾಗದೆ, ಹಳೆಯದರಲ್ಲಿ ನಾವು ಪಾಪದ ಸ್ವಭಾವದಲ್ಲಿದ್ದವರು. ಆದರೆ ಈಗ ನಾವು ದೇವರ ಬಳಿಗೆ ಬಂದಾಗ ಆ ನಮ್ಮ ಹಳೆಯ ಸ್ವಭಾವದ ಅಂಗಿಯನ್ನು ತೆಗೆದು ದೇವರು ನಮ್ಮನ್ನು ಕರೆದ ಪರಿಶುದ್ಧತೆಯ ಅಂಗಿಯನ್ನು ಧರಿಸುವವರಾಗಿದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದನ್ನು ಮೊದಲು ನಾವು ತೆಗೆಯುವವರಾಗಬೇಕು. ಇದನ್ನು ನೋಡಿ, ನಮಗೆ ಯಾವ ಕೂಡ ಸಂಗತಿಗಳು ನಮ್ಮಿಂದಲೇ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಗುರುತಿಸಿ ದೇವರಿಗೆ ಮೊರೆ ಇಡುವ ಕಾರ್ಯ ನಾವು ಮಾಡಬೇಕು. ಈಗ ನಮ್ಮಲ್ಲಿ ಕೋಪ, ಹಗೆತನ ತುಂಬಿಕೊಂಡರೆ ನಾವು ಮೊದಲು ದೇವರ ಮುಂದೆ ಒಪ್ಪಿಕೊಳ್ಬೇಕು. ಹೌದು ಸ್ವಾಮಿ, ನನ್ನಲ್ಲಿ ಈ ಒಂದು ಕೆಟ್ಟ ಸ್ವಭಾವ ಇದೆ, ನನ್ನ ಮೇಲೆ ಕರುಣೆ ತೋರಪ್ಪ,
ನನ್ನನ್ನು ಈ ಕೋಪ ಮತ್ತು ಹಗೆತನ ಮತ್ಸರ ದ್ವೇಷದಿಂದ ತೆಗೆದುಬಿಡು, ನನ್ನಲ್ಲಿರುವ ದುರಾಸೆಯನ್ನು ತೆಗೆದುಬಿಡು ಅಂತೇಳಿ ನಾವು ಮೊದಲು ದೇವರಿಗೆ ಮೊರೆ ಇಡುವ ಕಾರ್ಯ ಮಾಡಬೇಕು. ಆಗ ದೇವರು ಕಾರ್ಯ ಮಾಡ್ತಾರೆ. ಅದು ಬಿಟ್ಟು ಎಲ್ಲ ಈ ಸಂಗತಿಗಳನ್ನು ತುಂಬಿಸಿಟ್ಟುಕೊಂಡು ದೇವರೇ ಹಾಗೆ ಮಾಡು ಹೀಗೆ ಮಾಡಂತ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೀವಿ. ಇದಕ್ಕೆ ಅನುಗುಣವಾಗಿ ಹಳೆಯ ಒಡಂಬಡಿಕೆಯ ಯೋಶುವನ ಒಂದು ಉದಾಹರಣೆ ಕೂಡ ನೋಡಿದ್ದೇವೆ. ಇದರಿಗೆ ಅಪಜಯ ಉಂಟಾಗಲಿಕ್ಕೆ ಕಾರಣ ಏನು? ಪಾಪಕ್ಕೆ ಸಂಬಂಧಪಟ್ಟ ಸ್ವಭಾವ, ಪಾಪಕ್ಕೆ ಸಂಬಂಧಪಟ್ಟ ಆ ಸಂಗತಿ ಆಕಾನನ್ನು ಇಟ್ಟುಕೊಂಡಿದ್ದರಿಂದ ಅವರಿಗೆ ಅಲ್ಲಿ ಏನಾಯಿತು? ಅಪಜಯ ಉಂಟಾಯಿತು. ಬಹಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಆದ್ದರಿಂದ ಇವತ್ತು ನಾವು ಇದೇ ಸಂಗತಿಗಳನ್ನು ವಿಷಯದಲ್ಲಿ ನೋಡೋಣ. ಮುಖ್ಯವಾಗಿ ಇಲ್ಲಿ 4 ಸಂಗತಿಗಳು ನೋಡಿದ್ದೇವೆ. ಒಂದು, ಕತ್ತಲು, ಅನ್ಯ ಜನರು ಕತ್ತಲೆಯಲ್ಲಿ ತುಂಬ ಅವರಲ್ಲಿ ಬೆಳಕಿಲ್ಲ, ಅವರ ಹೃದಯವು ಕತ್ತಲೆಯಿಂದ ಆವರಿಸಿದೆ. ಎರಡನೇದು, ಅವರು ಆತ್ಮಿಕ ರೀತಿಯಲ್ಲಿ ಸತ್ತವರಾಗಿದ್ದಾರೆ. ಮೂರನೇದಾಗಿ, ಅವರ ಹೃದಯವು ಕಠಿಣಪಡಿಸಲ್ಪಟ್ಟಿದೆ. ನಾಲ್ಕನೇದಾಗಿ, ಅವರು ನಿರ್ಲಕ್ಷ್ಯ ಹೊಂದಿದವರು. ಆದ್ದರಿಂದ ಈ ಎಲ್ಲ ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಸಂಗತಿಗಳಲ್ಲಿ ಇರುವವರಾಗಿದ್ದಾರೆ. ಆದರೆ ನಾವು ಹಾಗೆ ಮಾಡಬೇಕು. ನಾವು ಹಳೆಯ ಸ್ವಭಾವದಲ್ಲಿ ಆ ಪಾಪಗಳನ್ನು ಮಾಡಿದವರಾಗಿದ್ದೇವೆ. ಹಳೆಯ ಸ್ವಭಾವದಲ್ಲಿ ಹಾಗಿದ್ದರೆ, ಆದರೆ ದೇವರು ನಮ್ಮನ್ನು ಕರುಣೆ ತೋರಿದ್ದಾರೆ. ಆದ್ದರಿಂದ ಅಂಥ ಯಾವುದೇ ಒಂದು ಸಂಗತಿಗಳು ಹೊಸತನದಲ್ಲಿ ನಮ್ಮಲ್ಲಿ ಇರಬಾರ್ದು. ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ, ನಾವು ಹೊಸಬರಾಗಿದ್ದೇವೆ. ಈಗ ಹೊಸತನವನ್ನು ನಾವು ಹೊಸ ಪರಿಶುದ್ಧತೆಯ ಅಂಗಿಯನ್ನು ಧರಿಸಿಕೊಂಡವರಾಗಿದ್ದೇವೆ. ಆದ್ದರಿಂದ ಅದನ್ನು ಎಲ್ಲ ತ್ಯಜಿಸಿಬಿಡದೆ ಅದನ್ನು ಏನಾದರೂ ಇಟ್ಟುಕೊಂಡರೆ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈ ವಾಕ್ಯಗಳನ್ನು ನಮ್ಮ ಹೃದಯದ ಗಟ್ಟಿಯಾಗಿ ಇಟ್ಟುಕೊಂಡು ಈ ಸಂಗತಿಗಳಿಂದ ಸಂಪೂರ್ಣ ದೂರ ಉಳಿಯೋಣ. ದೇವರಲ್ಲಿ ಪ್ರಾರ್ಥಿಸೋಣ. ಒಂದು ವೇಳೆ ನಮ್ಮ ಬಲಹೀನತೆಯಿಂದ ಈ ಸಂಗತಿಗಳಲ್ಲಿ ಇನ್ನೂ ನಮ್ಮಲ್ಲಿ ಇರುವುದಾದರೆ ಅದನ್ನು ಬಿಟ್ಟು ಬಿಡೋಣ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ, ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ